ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ, ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ. 10 ಮಂದಿಗೆ ಒಪ್ಪುವಂತೆ ನುಡಿಯಬೇಕಮ್ಮ, 10 ಮಂದಿಗೆ ಒಪ್ಪುವಂತೆ ನುಡಿಯಬೇಕಮ್ಮ. ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಮಾವಗಂಜಿಕೊಂಡು ನಡೆಯಬೇಕಮ್ಮ, ಅತ್ತೆ ಮಾವಗಂಜಿಕೊಂಡು ನಡೆಯಬೇಕಮ್ಮ. ಚಿತ್ತದೊಲಬನಕ್ಕರೆಯ ಪಡೆಯಬೇಕಮ್ಮ, ಚಿತ್ತದೊಲಬನಕ್ಕರೆಯ ಪಡೆಯಬೇಕಮ್ಮ. ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಕೊಟ್ಟು ಕೊಂಬುವ ನೆಂಟರೊಡನೆ ದ್ವೇಷ ಬೇಡಮ್ಮ, ಕೊಟ್ಟು ಕೊಂಬುವ ನೆಂಟರೊಡನೆ ದ್ವೇಷ ಬೇಡಮ್ಮ. ಮಾಡಿ ಉಂಬುವ ಕಾಲದೊಳಗ ಆಟ ಬೇಡಮ್ಮ, ಮಾಡಿ ಉಂಬುವ ಕಾಲದೊಳಗ ಆಟ ಬೇಡಮ್ಮ. ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ನೆರೆಹೊರೆಯವರಿಗೆ ನ್ಯಾಯ ಹೇಳಬೇಡಮ್ಮ, ನೆರೆಹೊರೆಯವರಿಗೆ ನ್ಯಾಯ ಹೇಳಬೇಡಮ್ಮ. ಗರ್ವ ಕೋಪ ಮಸ್ತರ ನೀ ಮಾಡಬೇಡಮ್ಮ, ಗರ್ವ ಕೋಪ ಮಸ್ತರ ನೀ ಮಾಡಬೇಡಮ್ಮ. ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡಮ್ಮ, ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡಮ್ಮ. ಕಟ್ಟಿಯಾಳುವ ಗಂಡನೊಡನೆ ಸಿಟ್ಟು ಬ್ಯಾಡಮ್ಮ, ಕಟ್ಟಿಯಾಳುವ ಗಂಡನೊಡನೆ ಸಿಟ್ಟು ಬ್ಯಾಡಮ್ಮ. ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಪರರ ನಿಂದಿಪ ಹೆಂಗಸರೊಡನೆ ಕೂಡ ಬ್ಯಾಡಮ್ಮ, ಪರರ ನಿಂದಿಪ ಹೆಂಗಸರೊಡನೆ ಕೂಡ ಬ್ಯಾಡಮ್ಮ. ಪುರಂದರ ವಿಠಲನ ಸ್ಮರಣೆ ಮರೆಯ ಬ್ಯಾಡಮ್ಮ, ಪುರಂದರ ವಿಠಲನ ಸ್ಮರಣೆ ಮರೆಯ ಬ್ಯಾಡಮ್ಮ. ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಸದ್ಗುರು ಲೋಕಲಿಂಗೇಶ್ವರ ಮಹಾರಾಜ ಕಿ ಜೈ. ಬೀರಣ್ಣ ತೆಲ್ಕೂರ್ ಕೂಡ್ಗಿ ಈ ಶರಣರು ಗವಾಯಿಗಳಿಗೆ 101 ರೂಪಾಯಿ, ತಬಲಾದ ವಾದಕರಿಗೆ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟರು. ಜೋರ ಚಪ್ಪಾಳೆ ಮುಖಾಂತರವಾಗಿ ಅವರಿಗೆ ಗುರುವಿನ ಆಶೀರ್ವಾದ ಇರಲಿ ಎನ್ನತಕ್ಕಂಥದ್ದನ್ನು ಹೇಳುತ್ತಾ, ಹೆಣ್ಣು ಮಾಯೆ ಎಂಬುವರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬುವರು ಹೊನ್ನು ಮಾಯೆಯಲ್ಲ. ಮನದ ಮುಂದಣ ಆಸೆಯೇ
ಮಾಯೆ ಕಾಣ ಮಾಯೆ ಕಾಣ ರಾಮನಾಥ ಅಂತ ಹೇಳ್ತಾರೆ. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಬಹುಶಃ ಬಹಳ ಜನ ಅಂತಾರ ಹೆಣ್ಣು ಮಾಯೆ ಅದರಿ, ಅದು ಚಂಚಲವಾದದ್ದು, ಹೆಣ್ಣು ಮಾಯೆ ಅಂತಾರ. ಇಲ್ಲ, ಹೆಣ್ಣು ಮಾಯೆ ಎಲ್ಲ. ಮನದ ಮುಂದಣ ಆಸೆಯೇ ಮಾಯೆ ಕಾಣ. ಹೆಣ್ಣು ಮಾಯೆ ಎಲ್ಲ, ಈ ಜಗದ ಕಣ್ಣು ಹಾಕಿ, ಈ ಜಗದ ಕಣ್ಣು. ಹೆಣ್ಣು ಇಲ್ಲ ಅಂದ್ರ ಇವತ್ತು ನಾವು ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಅಂತ ಹೆಣ್ಣನ್ನ ಮಾಯೆ ಅಂತ ಕರಿಬಾರದು. ಸ್ತ್ರೀಯಳು ಈ ಜಗತ್ತಿಗೆ ಬಹಳ ಶ್ರೇಷ್ಠ, ಬಹಳ ಶ್ರೇಷ್ಠ. ನಮಗೆ ಸ್ತ್ರೀಯಳು ನಾನಾ ಅವತಾರಗಳು. ಒಂದು ಹೆಣ್ಣು ಒಬ್ಬರಿಗೆ ಗಂಡನಾಗುತ್ತಾಳೆ, ಒಬ್ಬರಿಗೆ ಅಣ್ಣನಾಗುತ್ತಾಳೆ, ಅಕ್ಕನಾಗುತ್ತಾಳೆ, ಒಬ್ಬರಿಗೆ ತಂಗಿ ಆಗುತ್ತಾಳೆ, ಇನ್ನೊಬ್ಬರಿಗೆ ಅವ್ವ ಆಗುತ್ತಾಳೆ. ಒಂದೇ ಹೆಣ್ಣು, ಒಂದೇ ಹೆಣ್ಣು. ಅವತಾರಗಳು ಮಾತ್ರ ಬೇರೆ ಆಗುತ್ತವೆ, ಬೇರೆ ಆಗುತ್ತವೆ. ಗಂಡನಿಗೆ ಹೆಂಡತಿಯಾಗುತ್ತಾಳೆ, ತಮ್ಮನಿಗೆ ಅಕ್ಕ ಆಗುತ್ತಾಳೆ, ಅಣ್ಣನಿಗೆ ತಂಗಿ ಆಗುತ್ತಾಳೆ. ಹೌದಲ್ಲ, ಹೌದಲ್ಲ? ಅದಕ್ಕ ಹೆಣ್ಣನ್ನ ಮಾಯೆ ಅಂತ ಕರೆಯುವುದಕ್ಕೆ ಬರಲ್ಲ, ಮಾಯೆ ಅಂತ ಕರೆಯುವುದಕ್ಕೆ ಬರಲ್ಲ. ಒಂದು ಹೆಣ್ಣಿನ ಕೈ ಒಳಗೆ ಅಪಾರ ಶಕ್ತಿ ಅದ. ಒಂದು ಮನೆ ಮೇಲಕ್ಕೆ ಎಬ್ಬಿಸಬಹುದು, ಒಂದು ಮನೆ ಕೆಳಗ ಬಿಡಿಸಬಹುದು. ಆಕಿ ಮನಸ್ಸು ಮಾಡಿದ್ರೆ ಏನು ಬೇಕಾತ್ತು ಮಾಡಬಹುದು, ಏನು ಬೇಕಾತ್ತು ಮಾಡಬಹುದು. ಗಂಡ ಬಾಳ ಹುಚ್ಚನಾಗಿದ್ದ ಅಂತಂದ್ರ ಅವನನ್ನ ಕಟ್ಟಿಕೊಂಡು ರಾಜನನ್ನಾಗಿ ಮಾಡ್ತಾಳ. ಗಂಡ ಬಾಳ ಮಂಡ ಇದ್ದ ಅಂದ್ರ ಅವನನ್ನ ಶಾಣನಾಗಿ ಮಾಡ್ತಾಳ. ಗಂಡ ಬಾಳ ಉಡಾಳ ಇದ್ದ ಅಂದ್ರ ಅವನು ಬುದ್ಧಿ ಕಲಿಸಿ ದಾರಿಗೂ ತರ್ತಾಳ. ಅಂತ ಶಕ್ತಿ ಹೆಣ್ಣಿನಲ್ಲಿರ್ತದ, ಅಂತ ಶಕ್ತಿ ಹೆಣ್ಣಿನಲ್ಲಿ. ಒಂದು ಹೆಣ್ಣು ಮನೆಗೆ ಕಾಲಿಟ್ಲು ಅಂತಂದ್ರ ಮನೆ ಏರ್ನೂಬಹುದು, ಮನೆ ಇಳಿನೂಬಹುದು, ಇಳಿನೂ. ಆಕೆಯಲ್ಲಿ ಅಪಾರ ಶಕ್ತಿ ಇರ್ತದ. ಆ ಹೆಣ್ಣಿನಲ್ಲಿ ಅಪಾರ ಶಕ್ತಿ ಇರ್ತದೆ. ಹೆಣ್ಣು ಅಂದ್ರೆ ಸಾಮಾನ್ಯ ಅಲ್ಲ ಅದು. ಇವತ್ತು ನಮಗೆ ಜನ್ಮ ಕೊಟ್ಟ ಆಕಿ ತಾಯಿ. ಗಂಡ ಏನಾದ್ರೂ ಹೊರಗಡೆ ವಿಚಾರದೊಳಗೆ ಸೋತ, ಎಲ್ಲಾದ್ರೂ ಸೋತ, ಯಾರ ಮುಂದಾದ್ರೂ ಅವಮಾನಕ್ಕೆ ಒಳಗಾದ, ಜಿಗುಪ್ಸಕ್ಕೆ ಒಳಗಾಗಿ ತನ್ನ ಜೀವನವೇ ವ್ಯರ್ಥ ಆಯ್ತು ಅಂತ ಅನ್ನುವಂತ ಕಾಲದೊಳಗೆ ಮನೆಯಾಗಿರ್ತಕ್ಕಂಥ ಹೆಂಡತಿ ರೀ ಗಂಡನನ್ನ ಕರೆದು, ರೀ ಹೋಗ್ಲಿ ಬಿಡ್ರಿ, ಹೊರಗಿನ ಜನ 100 ವಿಚಾರ 100 ಮಾತಾಡ್ಲಕ್ಕ ನಾನ್ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಧೈರ್ಯ ತುಂಬಿದ್ರೆ ಈ ಜಗತ್ತನ್ನ ಗೆಲ್ತಾನವ. ಹೆಣ್ಣಿನೊಳಗಟ್ಟ ಶಕ್ತಿ ಆದ್ರಿವ. ನೀವು ಪ್ರೀತಿಯಿಂದ ಕರೆದು ಮಾತಾಡ್ಸಿರ ಗಂಡ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಅದ. ಹೆಣ್ಣಿನ ಮನಸ್ಸು, ಹೆಣ್ಣಿನ ಮನಸ್ಸು, ಗಂಡಿನ ಗುಣ ಚಂದ ಇತ್ತಂದ್ರೆ ಏನು ಬೇಕಾದ್ರೂ ಮಾಡುವ, ಏನು ಬೇಕಾದ್ರೂ ಮಾಡುವ. ಹೆಂಡತಿ ಯವ್ವ ಒಬ್ಬ ರಂಭಾಪುರಿ ಪೀಠದ ಜಗದ್ಗುರುಗಳು ವೀರ ಗಂಗಾಧರ ಜಗದ್ಗುರು ಒಂದು ಮಾತು ಹೇಳ್ತಾರೆ, ಗಂಡ ಹೆಂಡತಿ ಅಂದ್ರೆ ಹೆಂಗ ಅಂತ ತಿಳ್ಕೊಂಡು. ಗಂಡ ಟೈರ್ ಇದ್ದಂಗಂತ, ಹೆಂಡತಿ ಟ್ಯೂಬ್ ಇದ್ದಂಗಂತ. ಹೆಂಗ್ರಿ ಅವ? ಶಿವಸಾಂಬಜೇ ನಮಃ. जगद्गुरु पंचाचार महाराज की जय। सद्गुरु लोकलिंगेश्वर महाराज की जय। सद्गुरु सिद्धवीर शिवाचार्य महाराज की जय। सद्गुरु मरुलिंगेश्वर महाराज की जय। जय शांभवी माता की जय। जय उमा महेश्वरी माता की जय। जय दुर्गा देवी माता की जय। जय कालिकांबा माता की जय। जय चंद्रलांबा माता की जय। शिवसांब जय नमः पार्वती पद शिवर महादेव। ಹೆಣ್ಣು ಜಗದ ಕಣ್ಣು, ಜಗದ ಕಣ್ಣು. ಆ ಜಗನ್ಮಾತೆಯ ಪುರಾಣವನ್ನ ನಾವು ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ.
ಮುಂದೆ ನಡೀತದೆ ಅನ್ನತಕ್ಕಂಥದ್ದನ್ನ ಈಗ ಪುರಾಣ ಪಾರಾಯಣೆ ಆದ ನಂತರದಲ್ಲಿ ವಿಚಾರ ಮಾಡೋಣ. ನಂದಿ ಶರಣನೆ ಮಾಡಿ ಶಿವ ನಿಂಗೆಂದ ಗೌರಿಯೊಳೈಕ್ಯವಾಹುದ ನಿಂದು ಹೇಳಲಿ ಬೇಕು ಜೀವನ್ ಮುಕ್ತಿ ಮಾರ್ಗವನು ಸಂದೇಹಿಲ್ಲದೆ ಹೇಳಿಯನಲ ನಂದದಿನ್ ಕಣ್ಮುಚ್ಚಿ ತೆರೆಯುತ್ತ ಲಂದು ಹೇಳಿದ ಶ್ರುತಿಯ ಶಿರಭಾಗವನು ಶಶಿಮೌಳಿ ವಿರತಿ ಬಲಿಯಲಿ ಬೇಕು ಜನಗಳ ಪರಿಚಯದಿರಬೇಕು ಮಾತಿನ ಹರಿಯ ಬಿಟ್ಟಿರಬೇಕು ಬಹು ಏಕಾಂತ ಇರಬೇಕು ಹಿರಿದಶನವನ್ನು ಬಿಟ್ಟಿರಲೇಬೇಕು ಕರುವ ನಿದ್ರೆಯ ತಗ್ಗಿಸಲೇಬೇಕು ಮರೆಯಬೇಕು ಪ್ರಪಂಚ ವಾಸನೆವೆಲ್ಲ ಕೇಳೆಂದ ಎಲ್ಲ ಕೇಳೆಂದ ಆಸನವನ್ನೇ ಹಾಕಿ ಚಿತ್ತವು ಸುಸದಂತೆ ಕಾಂತದಲ್ಲಿ ಬಾ ಲಾಶೆ ಇಟ್ಟೆ ದೇವಿ ಮೂರ್ತಿಯ ನೆನೆಪುರುಳು ಕುಸುತ್ತ ಮೋಸವಾಗದೆ ಮನಕ್ಕೆ ವಿಷಯ ವಿಲಾಸೆ ಹುಟ್ಟಿದೆ ಬಾಯ ವರ್ತನ ಈ ಸುಚದಲ್ಲದೆ ಮೃಗವ ಮುಚ್ಚಿರಬೇಕು ಕೇಳೆಂದ ಶಮೆ ಧಮೆಯು ಸಾವಧಾನ ಸೆತ್ತಲಿ ವಿಮಲ ಮೂರ್ತಿಯ ಹೃದಯದಲ್ಲಿ ಬಹು ಮಮತೆಯಿಂದಲಿ ಧ್ಯಾನಿಸುತ್ತ ಗುರು ಸಂಪ್ರದಾಯಕವೇ ಸಮನಿಸಿಯೇ ಕಮಲಾಸನಿಯ ಮೂರ್ತಿ ಮರೀನ ಹೇಳುವ ತೆರದಿ ಕಡು ರಮಿಸುತ್ತಲಿ ಭಕ್ತಿಯಲಿ ಇಂತನು ದಿನದಿಯುವುದೆಂದ ನೆನೆಯಬೇಕು ದೇವಿಯನು ಮನದೊಳು ಘನ ಮಹಾ ಸೌಂದರ್ಯ ರೂಪವ ಕನಕ ಕುಂಡಲಹಾರ ಕೇಯುರಗಳ ಕಂಕಣದ ಮಣಿ ಮುಕುಟ ಮುತ್ತುಗಳ ದಂಡೆಯ ಜನಸಿ ಜನಸಿನಿ ಭೂಷಣದ ಕಳೆ ಮಿನುಗುತಿಯ ಮೂರ್ತಿಯನ್ನು ನೆನೆಪುದು ನಯನ ಮುಚ್ಚಂದ ವಟ್ಟರತ್ನದ ಕಂಚು ಕದತೆಗೆ ದುಟ್ಟ ಪೀತಾಂಬರದ ಸೆರಗಿಲಿ ಬಿಟ್ಟ ಮುತ್ತಿನ ಗೊಂಚಲಿನ ಹಣೆ ಬಟ್ಟು ಸಿಂಗರದ ಇಟ್ಟ ಸಿಂಗರದ ಇಟ್ಟ ಸಿಂಗರದ ಜೈ ಶಾಂಭವಿ ಮಾತಾ ಕಿ ಜೈ ಉಮಾ ಮಹೇಶ್ವರಿ ಮಾತಾ ಕಿ ಜೈ. ಸದಾಶಿವ ಅಪ್ಪಗಳವರನ್ನ ಶರಣಪ್ರಕಾಶ್ ಸರ್ ಅವರನ್ನು ತಮ್ಮೆಲ್ಲ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಈಗ ಪುರಾಣ ಪ್ರಾರಂಭ ಮಾಡೋಣ. ಶಿವಸಾಂಬಜೈ ನಮಃ. ಪಾರ್ವತಿ ಪದ ಶಿವರರ ಮಹಾದೇವ. ಜಯಕರ ಕ್ರಯವ ಹಂಗ್ಯಾಕೆ ಕುಂತೇರಿ. ಅಂಬಾ ಭವಾನಿ ಮಾತಾ ಕಿ, ರಾಜರಾಜೇಶ್ವರಿ ಮಾತಾ ಕಿ, सकल साधु संत महाराज की, सदाशिव महास्वामी महाराज की, सिद्धवीर शिवाचार्य महाराज की जय मंगलम जय नमः. पार्वती पद शिवरर महादेव. ನಿನ್ನೆ ದಿವಸ ದೇವಿ ಪುರಾಣದೊಳಗ ಆ ತಾಯಿ ಜಗನ್ಮಾತೆ ಶುಂಭನನ್ನ ಸಂಹಾರ ಮಾಡಿ ಶಾಂಭವಿ ಅನ್ನತಕ್ಕಂಥ ನಾಮವನ್ನು ಪಡೆದು ದೇವತೆಗಳೆಲ್ಲರೂ ಸ್ತುತಿಯನ್ನ ಮಾಡಿದ್ರು. ಶಿವ ನಂದೀಶನಿಗೆ ದಶ ಅವತಾರಗಳನ್ನ 10 ಅವತಾರಗಳನ್ನ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ 18ನೇ ಅಧ್ಯಾಯದೊಳಗೆ ಬಹಳ ಸುಂದರವಾಗಿ ಶಿವ ನಂದೀಶನಿಗೆ ಹೇಳ್ತಾ ಇದ್ದಾನೆ. ನಂದಿ ಬಹಳ ಆನಂದದಿಂದ ಮುಂಭಾಗದೊಳಗೆ ಕುಳಿತುಕೊಂಡು, ಶಿವನೇ ಎಷ್ಟು ಮಹದಾನಂದವಾಗುತ್ತಾ ಇದೆಯಪ್ಪ, ಆ ತಾಯಿಯ ಅನಂತ ಲೀಲೆಯನ್ನ ಕೇಳಿ ನನಗೆ ಮಹದಾನಂದವಾಯಿತು ಅಂತಂದ ಮೇಲೆ ಶಿವ ನಂದೀಶನಿಗೆ ಶಿವ ಹೇಳ್ತಾ ಇದ್ದಾನೆ, ನಂದಿ ಕೇಳಪ್ಪ, ಈಗ ನಿನಗ ಜೀವನ್ ಮುಕ್ತಿ ವಿಚಾರವನ್ನ ಹೇಳುತ್ತೇನೋ, ದೇವಿಯ ಜೀವನ್ ಮುಕ್ತಿ ವಿಚಾರವನ್ನ ಹೇಳುತ್ತೇನೋ, ಈ ಮುಕ್ತಿ ವಿಚಾರವನ್ನ ಕೇಳಿ ನೀನು ಮುಕ್ತನಾಗು ಅಂತ ತಿಳ್ಕೊಂಡು ಶಿವ ನಂದೀಶನಿಗೆ ಹೇಳ್ತಾ ಇದ್ದಾನೆ ಜೀವನ್ ಮುಕ್ತಿ ವಿಚಾರ. ಜೀವನ್ ಮುಕ್ತಿ ವಿಚಾರ ಏನ್ರಿ? ಜೀವನ್ ಮುಕ್ತಿ ಅಂದ್ರ, ಮುಕ್ತಿ ಅಂದ್ರೆ ಏನ್ರಿ ಅವ? ಬಿಡಗಡೆ. ಬಿಡಗಡೆ, ಈ ಬಂಧನದಿಂದ ಬಿಡುಗಡೆ ಬಂದೋದು. ಪೇಪರ್ದಾಗೆಲ್ಲ ನೋಡ್ತೀರಲ್ಲ, ಇವತ್ತು ಇಂಥ ವ್ಯಕ್ತಿಗೆ ಜೈಲಿನಿಂದ ಬಿಡುಗಡೆ ಆಯಿತು. ಬಂಧನಗಿದ್ದವನಿಗೆ ಹೊರಗಡೆ ಬಂದ ಅಂತಂದ್ರೆ ಅವನಿಗೆ ಏನಾಗ್ತದ? ಬಿಡುಗಡೆ ಆಗ್ತದ. ಬಿಡುಗಡೆ ಆಗ್ತದ.
ಹಾಗಾದ್ರೆ ನಾವು ಯಾವುದು ಬಿಡುಗಡೆ ಹೊಂದುವುದು ಅಂತ ಕೇಳಿದ್ರೆ ಈ ಸಂಸಾರ ಅನ್ನತಕ್ಕಂತ ಬಂಧನದಿಂದ ಬಿಡುಗಡೆ ಹೊಂದಿ ಮುಕ್ತಿಯನ್ನ ಹೊಂದುವುದು. ಜೀವನ್ ಮುಕ್ತಿ ವಿಚಾರವನ್ನ ಶಿವ ನಂದೀಶನಿಗೆ ಹೇಳ್ತಾ ಇದ್ದಾನೆ. ಜೀವನ್ ಮುಕ್ತಿ ವಿಚಾರವನ್ನ ಹೊಂದಬೇಕು ಅಂತಂದ್ರ, ತಿಳಿಬೇಕು ಅಂತಂದ್ರ ನಾವು ಯೋಗಗಳನ್ನ ಅಧ್ಯಯನ ಮಾಡಬೇಕಾಗ್ತದ. ಶಿವ ನಂದಿಗೆ ಹೇಳ್ತಾ ಇದ್ದಾನೆ, ರಾಜಯೋಗಗಳಾಗಿರ್ತಕ್ಕಂಥ ಯಮ, ನಿಯಮ, ಪ್ರಾಣಾಯಾಮ, ಪತ್ಯಹಾರ, ಧ್ಯಾನ, ಸಮಾಧಿ ಸ್ಥಿತಿ ಒಳಗ ನಂದೀಶ ಕೇಳಪ್ಪ, ಮುಕ್ತಿಯನ್ನು ಹೊಂದಬೇಕಾಗಿತ್ತು ಅಂದ್ರ ಮೊದಲು ಪ್ರಾಣಾಯಾಮಗಳನ್ನ ಕಲಿಬೇಕಾಗ್ತದ. ಪ್ರಾಣಾಯಾಮ ಯೋಗಗಳನ್ನ ಕಲಿಬೇಕಾಗ್ತದ. ಮೂಗನ್ನ ಹಿಡಿದುಕೊಂಡು ಉಸಿರನ್ನ ನಿಧಾನಗತಿ ಒಳಗೆ ತೆಗೆದುಕೊಂಡು ಇಲ್ಲಿ ಸಹಸ್ರ ಚಕ್ರದವರೆಗೆ ತಂದು ಆತ್ಮ ಪರಮಾತ್ಮನ ಹತ್ರ ಒಯ್ಯಬೇಕಾಗ್ತದ. ಈ ಯೋಗವನ್ನ ಗುರುವಿನ ಮುಖಾಂತರವಾಗಿ ಕಲಿಬೇಕು. ನಿಮಗೆಲ್ಲ ಹೇಳ್ತೀನಿ, ಈ ಜಗತ್ತಿನೊಳಗ ಜೀವನ್ ಮುಕ್ತಿಯನ್ನ ಹೊಂದಿದವರು ಯಾರಾದ್ರೂ ಅದಾರೆ ಅಂತ ಕೇಳಿದ್ರೆ ಗದುಗಿನ ಪಂಚಾಕ್ಷರಿ ಅಜ್ಜವರು, ಗುರುಪುಟ್ಟರಾಜ ಗವಾಯಿಗಳವರು, ಇವರೆಲ್ಲರೂ ಕೂಡ ಜೀವನ್ ಮುಕ್ತಿಯನ್ನು ಹೊಂದಿದವರು. ನಿಮಗೆಲ್ಲ ಹೇಳ್ತೀನಿ ನಾನು, ಒಳಗಿರ್ತಕ್ಕಂಥ ಆತ್ಮ ಪರಮಾತ್ಮನ ಹತ್ರ ಸೇರಿಸುವುದಕ್ಕೆ ಮುಕ್ತಿ ಅಂತ ಕರೀತಾರೆ. ಬಹಳ ಜನ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಎಂತ ವ್ಯಕ್ತಿಯಾದ್ರೂ ಕೂಡ, ದೊಡ್ಡ ಶ್ರೀಮಂತನಾಗಿರಲಿ, ಎಂಥವನೇ ಆಗಿರಲಿ, ಹುಟ್ಟಿದ ಮೇಲೆ ಅವನಿಗೆ ಸಾವು ಕಟ್ಟಿಟ್ಟ ಬುತ್ತಿ. ಮನುಷ್ಯನಿಗೆ ಬೆಲೆ ಎಲ್ಲಿ ತನಕ ಸಿಗುತ್ತದ ಅಂತ ಕೇಳಿದ್ರೆ, ಒಳಗಿರತಕ್ಕಂಥ ಆತ್ಮ ಎಲ್ಲಿ ತನಕ ಇರ್ತದ ಅಲ್ಲಿ ತನಕ ಅವನಿಗೆ ಬೆಲೆ ಅದ. ಊರಾಗ ಯಾರಾದ್ರೂ ಸತ್ರು ಅಂತಂದ್ರೆ, ದೊಡ್ಡ ವ್ಯಕ್ತಿ ಸತ್ರು ಅಂತಂದ್ರ ಅವ್ರ ತೇರನ್ನ ಎಳ್ಕೊಂಡು ಹೊಂಟಿರ್ತಾರೆ, ಎತ್ಕೊಂಡು ಹೊಂಟಿರ್ತಾರ. ರಪ 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 ಮಳಿ ಬಂತು ಅಂತಂದ್ರ ಅಗಸಿ ಒಳಗೆ ನಿಂದ್ರಿಸಿ, ಮಳಿ ಬರಕತ್ತಮ್ಮ, ಒಂದೀಟ್ ಇಲ್ಲೇ ಇಡು, ಇಲ್ಲ ಇಲ್ಲಿ ಪಕ್ಕದಾಗ ಮನಿ ಅದ, ಇವ್ರ ಮನ್ಯಾಗ ಇಡಂಬ ಅಂತಂದಾಗ, ಯವ್ವ ದೊಡ್ಡ ಶ್ರೀಮಂತದಾನ, ಇವನ್ ಹೆಣ ಮನ್ಯಾಗ ಇಟ್ಕೋ ಅಂದ್ರೆ ಇಟ್ಕೋತಾರನ್ರಿ? ಜಾತ್ರೆಗೆ ಹೋದಾಗ ಒಂದಿಟ್ಟು ಕಾಲನು ತಂಗಿ ಇಲ್ಲಿ ಬಿಡ್ತೀನಿವ ಅಂದ್ಕೊಳ್ಳಿ ಬಿಡ ಅಂತಾರ. ಆದ್ರ ಎಂತ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅವನ ಪ್ರಾಣವಾದ ಮ್ಯಾಗ ಈ ದೇಹ ಮನ್ಯಾಗ ಇಡ್ತೀನಿ ತಂಗಿ ಒಂದ್ ನಿಮಿಷ ಇಟ್ಕೋ ಅಂದ್ರ ಯಾರೂ ಇಟ್ಕೊಂಗಿಲ್ಲ. ಅದೇ ವ್ಯಕ್ತಿ ದೊಡ್ಡ ಶ್ರೀಮಂತ ಬದುಕಿದಾಗ ಬಂದಾಗ, ಬರ್ರಿಯಪ್ಪ ಇಲ್ಲಿ ಕುಂದ್ರಿ, ಈ ಮನ್ಯಾಗ ಬರ್ರಿ ಅಂತೀವಿ. ಆದ್ರ ಸತ್ತ ಮ್ಯಾಗ ಅದ ದೇಹವನ್ನ ಮನೆ ಒಳಗೆ ಇಟ್ಕೊ ಅಂದ್ರೆ ವಲ್ಲ ಅಂತೀವಿ. ಯಾಕ? ಅವಾಗ ಯಾಕೆ ಬೆಲೆ ಇತ್ತು, ಈಗ ಯಾಕೆ ಬೆಲೆ ಇಲ್ಲ? ಅವಾಗ ಯಾಕೆ ಬೆಲೆ ಇತ್ತು ಅಂತಂದ್ರ, ಅವಾಗ ದೇಹದೊಳಗ ಆತ್ಮ ಅನ್ನತಕ್ಕಂಥ ಪರಮಾತ್ಮ ಇದ್ದ, ಅದಕ್ಕೆ ನಿನಗೆ ಬೆಲೆ ಇತ್ತು. ಪರಮಾತ್ಮ ಅನ್ನೋನು ಹೋಗ್ಯಾನ, ಅದಕ್ಕೆ ಈ ದೇಹಕ್ಕೆ ಬೆಲೆ ಇಲ್ಲ. ನೀರಿನ ಬಾಟ್ಲಿ ಟೂರ್ ಹೊಂಟಿರ್ತೀರಲ್ಲ, ನೀರಿನ ಬಾಟ್ಲಿ ತುಂಬ್ಕೊಂಡು ಹೊಂಟಿರ್ತೀರಿ, ನೀರು ಖಾಲಿ ಆಯ್ತಂದ್ರ ಡಬ್ಬಿ ಅಂತೀರಿ, ಇದು ಖಾಲಿ ಡಬ್ಬಿ ಹಾಕಿ ಇಟ್ಕೋತ ವಜ್ಜೆ ಆಗತ್ತದ, ವಾಕಟ್ ಅಂತೀರಿ, ಹೌದಿಲ್ಲ? ಒಂದು ಡಬ್ಬಿ ಒಳಗೆ ನೀರಿದ್ರ ಆ ನೀರಿನ ಡಬ್ಬಿಗೆ ಕಿಮ್ಮತ್ತದ. ಈ ದೇಹದಾಗ ಆತ್ಮ ಇರೋ ತನಕ ಈ ದೇಹಕ್ಕೆ ಕಿಮ್ಮತ್ತದ. ಆತ್ಮ ಅನ್ನತಕ್ಕಂಥದ್ದು ಹೋಗೋದ. ಆದ್ರ ಹೆಂಗ ಬಂದೈತೆ ಹಂಗ ಪರಮಾತ್ಮ ಹತ್ರ ಹೋಗಿ ಮುಟ್ಟಬೇಕದು. ಇದಕ್ಕೆ ಜೀವನ್ ಮುಕ್ತಿ ಅಂತ ಕರೀತಾರೆ. ನಿಮಗೆಲ್ಲ ಹೇಳ್ತೀನೋ, ಕಲಬುರಗಿ ಶರಣಬಸಪ್ಪನವರು ಒಂದು ಪವಾಡ ಅದ. ಭೀಮಾ ನದಿ ಮ್ಯಾಲ ಕಂಬಳಿಯನ್ನ ಹಾಸಿ ದಾಟ್ಯಾರ ಅಂತ ಕೇಳ್ತೀರಿ ನೀವೆಲ್ಲ, ಹೌದಿಲ್ರಿ? ಕೇಳ್ತೀರಲ್ಲ, ನದಿ ಮ್ಯಾಗ ಕಂಬಳಿ ಹಾಕಿ ದಾಟ್ಯಾರ ನದಿ ಅಂತ ಹೇಳ್ತೀರಿ. ಮತ್ತ ನಿಮಗ ದಾಟ್ಲಕ್ಕಾಗುತ್ತನ? ನೀವು ದಾಟ್ತಾರ ಕಂಬಳಿ ಹಾಕಿ? ದಾಟೋದಿಕ್ಕೆ ಸಾಧ್ಯ ಅದೇನೋ ಹೇಳಿ ನೋಡೋಣ. ತುಂಬಿ ಹರಿತಕ್ಕಂತ ನದಿ ಮ್ಯಾಲ ಕಂಬಳಿಯನ್ನ ಹಾಸಿ ದಾಟೋದಿಕ್ ಆಗತ್ತೇನೋ? ಆಗತ್ತೆ ಇಲ್ರಿ? ಆಗಲ್ರಿ. ಮತ್ತ ಕಲಬುರಗಿ ಶರಣಬಸಪ್ಪನವ್ರು ಹೆಂಗ ದಾಟಿದ್ರು? ಹಂಗಾದ್ರೆ ಸುಳ್ಳಂತೀರಿ? ಇಲ್ಲ, ದಾಟೋದಿಕ್ಕೆ ಬರ್ತದ, ನಮಗೂ ಬರ್ತದ, ಅವ್ರಿಗೆ ಬರ್ತದ. ಹೆಂಗ ಆ ಕಂಬಳಿ ಮೇಲೆ ದಾಟಿದ್ರು ಅಂತ ಕೇಳಿದ್ರೆ,
ಕಲಬುರಗಿ ಶರಣಬಸಪ್ಪನವರು ನದಿ ದಂಡಿಗೆ ಬಂದ ಮೇಲೆ ನದಿ ಮೇಲೆ ಕಂಬಳಿಯನ್ನ ಹಾಕಿ ಆ ಕಂಬಳಿ ಮ್ಯಾಗ ಕೂಡಬೇಕಾದ್ರ ಆತ್ಮವನ್ನ ಪ್ರಾಣಾಯಾಮದ ಮುಖಾಂತರವಾಗಿ ತನ್ನ ಆತ್ಮ ಪರಮಾತ್ಮನ ಹತ್ರ ಸೇರಿಸಿದ. ಅವಾಗ ಈ ದೇಹ ಬೆಂಡ ಆಗಿರುತ್ತೋ ಆ ನದಿಯನ್ನ ದಾಟತಾರ. ನೀವೆಲ್ಲ ವಿಚಾರ ಮಾಡ್ರಿ, ನದ್ಯಾಗ ಯಾರಾದ್ರೂ ಮುಳುಗಿ ಸತ್ರು ಅಂತಂದ್ರೆ 6 ತಾಸು ಮ್ಯಾಲ ಈ ಬಾಡಿ ಮ್ಯಾಗ ಬರ್ತೈತಿ. ಹೌದಿಲ್ರಿ? ಹೆಂಗ್ ಬರ್ತೈತಿ? ಯಾಕೆ ಬರ್ತೈತಿ ಅಂತಂದ್ರ ಒಳಗಿರ್ತಕ್ಕಂಥ ಆತ್ಮ ಹೊರಟು ಹೋದ ಮ್ಯಾಲ ಈ ದೇಹ ಏನಾಗುತ್ತದ ಅಂದ್ರ ಬರೇ ಬೆಂಡ ಆಗುತ್ತದ. ಬರೇ ಬೆಂಡ ಆಯ್ತು ಅಂತಂದ ಮ್ಯಾಗ ನೀರಿನ ಮ್ಯಾಗ ತೇಲುತ್ತದ. ಆಗ ಶರಣಬಸಪ್ಪನವರ ಆತ್ಮ ಎಲ್ಲಿರ್ತಿತ್ತು ಅಂದ್ರ ಪರಮಾತ್ಮನ ಹತ್ರ ಇರ್ತಿತ್ತು. ಇದಕ್ಕ ಜೀವನ್ ಮುಕ್ತಿ ವಿಚಾರ ಅಂತಾರೆ. ಶಿವಸಾಂಬಜೇ ನಮಃ. जगद्गुरु पंचाचार्य महाराज की जय। सद्गुरु सिद्धवीर शिवाचार्य महाराज की जय। सद्गुरु लोकलिंगेश्वर महाराज की जय। महात्मा शरणबसवेश्वर महाराज की जय। सद्गुरु मरुलिंगेश्वर महाराज की जय।